ಮಿನಿಮಮ್ ಅಂತಂದ್ರೂ ನಾವು ಲಾಂಗ್ ಟರ್ಮ್ ಅಂತ ತಗೊಂಡಾಗ ಒಂದು 5 ವರ್ಷ ಅಂತ ಆದರೂ ಇಟ್ಕೊಬೇಕಾಗತ್ತೆ. ಓಕೆನಾ? ಸೊ ಈಗ ಆ 5 ವರ್ಷದಲ್ಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಮಾರ್ಕೆಟ್ ಇದ್ದೇ ಇರುತ್ತೆ. ಓಕೆ, ಮಾರ್ಕೆಟಲ್ಲಿ ಡೌನ್ ಬರೋದು ಏನಕ್ಕೆ ಅಂತಂದರೆ ಅದು ಮೇಲಕ್ಕೆ ಹೋಗೋದಕ್ಕೇನೆ. ಅಂದರೆ ನಮಗೆ ಮೇಲಕ್ಕೆ ಹೋಗಲ್ಲ, ಮಾರ್ಕೆಟ್ ಡೌನು ಆಗಲ್ಲ ಅಂತಂದರೆ ಒಂದು ಸ್ಯಾಚುರೇಷನ್ ಲೆವೆಲ್ ಆಗೋಯ್ತು. ಸೊ ಮಾರ್ಕೆಟ್ ನಡೆಯೋದೇ ಹೆಂಗೆ ಅಂತಂದರೆ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ, ರಿಸ್ಕ್ ಜಾಸ್ತಿ ಇರೋ ಕಡೆ ಆಪರ್ಚುನಿಟೀಸ್ ಜಾಸ್ತಿ. ಸೊ ಇಲ್ಲಿ ಡೌನ್ ಆದ್ರೇ ಮೇಲಕ್ಕೆ ಹೋಗೋಕ್ಕೆ ಚಾನ್ಸಸ್ ಇರುವಂಥದ್ದು. ಈಗ ನನಗೆ ಡೌನು ಆಗ್ತಾ ಇಲ್ಲ, ಮೇಲೂ ಹೋಗ್ತಾ ಇಲ್ಲ ಅಂತಂದರೆ ಇದು ಯಾರನ್ನೂ ಅಟ್ರಾಕ್ಟೇ ಮಾಡಲ್ಲ. ಎಲ್ಲರೂ FD-ನಲ್ಲಿ ಇಟ್ಕೊಬೋದು ದುಡ್ಡು. 6% 7% ಆರಾಮಾಗಿ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಡೌನ್ ಬಂದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಡೌನ್ ಬಂದಾಗ ಇದು ಮೇಲಕ್ಕೆ ಹೋಗೇ ಹೋಗುತ್ತೆ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಹೆದರ್ಕೊಳ್ಳೋ ಇರೋದಿಲ್ಲ. ಈಗೇನು 15% ಡೌನ್ ಬಂದಿದೆ, ಇದು ಈ ಡೌನ್ ಟ್ರೆಂಡಲ್ಲಿ ಯಾರು ಹೆದರ್ಕೊಳ್ತಾ ಇದ್ದಾರೆ ಅಂತಂದರೆ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ, ಯಾರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅವ್ರು ಎದುರ್ಕೊಂಡಿದ್ದಾರೆ. ಯಾರಿಗೆ ಇನ್ನು 3 ತಿಂಗಳಲ್ಲಿ ದುಡ್ಡು ಬೇಕು, 6 ತಿಂಗಳಲ್ಲಿ ದುಡ್ಡು ಬೇಕು ಅಂತ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಹೆದರ್ಕೊಂಡಿದ್ದಾರೆ. ಪ್ಲಸ್ ಅವ್ರಿಗೆ ಲಾಸ್ ಆಗಿದೆ. ಯಾರನ್ನಾದರೂ ನೀವು ಕೇಳಿ, 5 ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋರು, 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಾರೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಏನು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಿಂದ ದುಡ್ಡು ತೊಗೊಂಬಂದು ಹಾಕ್ಲಿ, ಅಂದರೆ ಇದು ವ್ಯಾಲ್ಯೂಯೇಷನ್ಸ್ ಚೆನ್ನಾಗಿ ಸಿಗ್ತಾ ಇದೆ ನನಗೆ, ಇವಾಗ ನಾನು ದುಡ್ಡು ತೊಗೊಂಬಂದು ಹಾಕೋದಕ್ಕೆ ಯಾವ ಸೋರ್ಸ್ ಇದೆ ಅಂತ ಹುಡುಕ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್. ಅಂದರೆ ಮಾರ್ಕೆಟ್ ಡೌನ್ ಆದಾಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್.